ಶಾಬಾದ್ ತಾಲೂಕಿನಲ್ಲಿ ಇವತ್ತ ರೈತರ ಬೃಹತ್ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಇದುವರೆಗೆ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆಗಷ್ಟೇ ಸೀಮಿತವಾಗಿದ್ದಾರೆ. ನಮಗೆ ಬೆಳೆ ಪರಿಹಾರ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಮಳೆಯಿಂದ ಹಾನಿಗೊಳಗಾದಂತ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಈ ಭಾಗಕ್ಕೆ ಘೋಷಣೆ ಅಷ್ಟೇ ಸಾಲದು, ಅನುದಾನವನ್ನ ಕೂಡ ತಕ್ಷಣನೇ ಬಿಡುಗಡೆ ಮಾಡಬೇಕು. ಹಾಗೆ 1 ಹೆಕ್ಟೇರ್ಗೆ ಕೇಂದ್ರದ NDRF ಪ್ರಕಾರ 32,000 ಇದು ಹಳೆಯದು 32,000ವನ್ನ ಹೆಚ್ಚಿಗೆ ಮಾಡ್ರಿ ಅಂತೇಳಿ ನಾವು ಈಗಾಗಲೇ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನ ಮಾಡಿದೀವಿ. ಇವತ್ತು ಹತ್ತಿ ಬೆಳಿತಕ್ಕಂಥದ್ದು ಬರೀ 32,000 ಸಾಲದಿಲ್ಲ 1 ಹೆಕ್ಟೇರ್ಗೆ. ಮೆಣಸಿನಕಾಯಿ ಕೂಡ 1 ಹೆಕ್ಟೇರ್ಗೆ 32,000 ಮೇಲ್ಪಟ್ಟು ನಾವು ವ್ಯಯ ಮಾಡ್ಬೇಕಾಗ್ತದ, ಖರ್ಚು ಮಾಡ್ಬೇಕಾಗ್ತದ. ಅಂತ ಒಂದು ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಕೇಂದ್ರದ ಏನ್ NDRF ನಾರ್ಮ್ಸ್ ಪ್ರಕಾರ 50,000 ಫಿಕ್ಸ್ ಮಾಡಿ ರೈತರಿಗೆ 1 ಹೆಕ್ಟೇರ್ಗೆ 50,000ದಂತೆ ಹೆಚ್ಚ ಅನುದಾನವನ್ನ ಬಿಡುಗಡೆ ಮಾಡಿ. ನಮಸ್ಕಾರ, ನಾ ಶಾಬಾದ್ ತಾಲೂಕು ಅಧ್ಯಕ್ಷ ಸಂಗೀತ. ಫಸ್ಟ್ ನಮ್ದು ತಾಲೂಕದಾಗ ಆದ್ಮೇಲೆ ತಾಲೂಕು ಅಧ್ಯಕ್ಷ ಆದ್ಮೇಲೆ ಫಸ್ಟ್ ನಾವ್ ಇಟ್ಕೊಂಡಿರೋದು. ನಮ್ದೇನ್ ಬೇಡಿಕೆಗಳು ಜಾಸ್ತಿ ಇಲ್ಲ ರೀ. ರೈತರ ಪರವಾಗಿ ರೈತರ ಪರ ಕಷ್ಟಗಳು ಹೇಳಿವ್ ಅಷ್ಟೇ. ನಾವೇನು ಆ ಘೋಷಣೆ ಈ ಘೋಷಣೆ ಅಂತ ಯಾವ್ದು ಘೋಷಣೆ ಮಾಡಿಲ್ಲ. ಮಾಡಿದ್ರು ನಾವು ನ್ಯಾಯದ ಪರವಾಗಿ ರೈತರ ಪರವಾಗಿ ಮಾಡಿದ್ದೇವೆ. ಇಲ್ಲೇನದ ರೈತರಿಗೆ ಯಾವುದೇ ಆದ ಮೂಲಭೂತ ಸೌಕರ್ಯಗಳು ಇಲ್ಲ. ಒಂದು ಹಾಸ್ಪಿಟಲ್ಸ್ ಅಂತೂ ಭಾಳ ಇದಾದ ರೀ. ಆಮೇಲೆ ಹೊಲಕ್ಕೆ ಹೋಗ್ಲಕ್ಕ ಒಂದು ದಾರಿ ಇಲ್ಲ. ಆಮೇಲೆ ರೈತರ ಜಮೀನಿಗೆ ಯಾವುದೇ ಆ ರೀತಿಯಾದ ಸೌಕರ್ಯಗಳಿಲ್ಲ. ಒಬ್ಬ ರೈತ ಏನೇ ಆಗಿ ಇದು ಮಾಡ್ಯಾನಂದ್ರೂ ಸರ್ಕಾರ ಯಾವುದು ಸ್ಪಂದನೆ ಕೊಡ್ತಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಶಾಬಾದ್ ತಾಲೂಕಿನಾಗ ಒಂದು ಸಣ್ಣ ಪ್ರಮಾಣದ ಹೋರಾಟ, ಇದು ದೊಡ್ಡ ಪ್ರಮಾಣದಲ್ಲ. ಇದಕ್ಕೂ ಮಣಿಲಾರದೆ ಅಧಿಕಾರಿಗಳು ಏನು ಮುಂದೆ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ, ನಮ್ಮ ಪರವಾಗಿ ನಿಂದಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡದಾದ ಪ್ರಮಾಣವಾದ ಪ್ರತಿಭಟನೆ ನಾವು ಮಾಡ್ತೀವಿ. ಜಿಲ್ಲೆದಾಗೂ ಮಾಡ್ತೀವಿ, ಮುಂದೆ ಬೆಂಗಳೂರಲ್ಲೂ ಮಾಡ್ಬೇಕಂತ ನಮ್ದು ಇದಾದ. ಎಲ್ಲ ಕಡೆ ಮಾಡ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಮೇಡಮ್ ಅವರು, ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಗೌಡ್ರು, ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಮಲ್ಲಣ್ಗೌಡ್ರು, ಇವರೆಲ್ಲರ ಸಮ್ಮುಖದಲ್ಲಿ ನಾನು ಅಷ್ಟೇನು ಇದು ಮಾಡಿಲ್ಲ. ರೈತರ ಪರವಾಗಿ ನಾವು ಎಲ್ಲಿಗಾದ್ರೂ ನಾವು ಹೆಣ್ಮಕ್ಳಂದ್ರೂ ಪರವಾಗಿಲ್ಲ, ರೈತರ ಪರವಾಗಿ ನಾವು ಎದೆ ತಟ್ಟಿ ನಾವು ನಿಂದಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್.